ಯೂಟ್ಯೂಬ್ ಅಲ್ಲಿ ತುಂಬಾ ಜನಕ್ಕೆ ಗೊತ್ತಿಲ್ಲದೆ ಇರೋ ಒಂದು ವಿಷಯ ಏನ್ ಗೊತ್ತಾ, ಚಾನಲ್ ಮಾನಿಟೈಸೇಷನ್ ಆದ್ಮೇಲೆ ನೀವು ವಿಡಿಯೋಸ್ಗಳನ್ನ ಅಪ್ಲೋಡ್ ಮಾಡೋದನ್ನ ಏನಾದ್ರೂ ಸ್ಟಾಪ್ ಮಾಡ್ತೀರಾ ಅಂತಂದ್ರೆ ನಿಮ್ಮ ಚಾನಲ್ ಡಿಮಾನಿಟೈಸ್ ಆಗತ್ತೆ. ಇದು ನಾನ್ ಮಾಡಿರೋ ರೂಲ್ ಅಲ್ಲ, ಯೂಟ್ಯೂಬ್ ಶುರುವಾದಾಗಿಂದ ಕೂಡ ಇರೋ ರೂಲು. ಹಾಯ್ ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ತಮ್ನೇಲ್ ನೋಡಿದ್ರಲ್ಲ, ಯೂಟ್ಯೂಬ್ ಅಲ್ಲಿ ತುಂಬಾ ಜನ ಗೊತ್ತಿಲ್ಲದೆ ಇರೋ ಒಂದು ವಿಷಯ ಇದು. ಮಾನಿಟೈಸೇಷನ್ ಆದ್ಮೇಲೆ ವಿಡಿಯೋಗಳನ್ನ ಅಪ್ಲೋಡ್ ಮಾಡದೆ ಏನಾದ್ರೂ ನೀವು ತುಂಬಾ ಗ್ಯಾಪ್ ಕೊಟ್ಟಿದ್ದೀರಾ ಅಂತಂದ್ರೆ ಚಾನಲ್ ಡಿಮಾನಿಟೈಸ್ ಆಗತ್ತೆ. ಇದು ಯೂಟ್ಯೂಬ್ ಅಲ್ಲೇ ಇರೋ ರೂಲು, ಇದು ನಾನ್ ಮಾಡಿರೋ ರೂಲ್ ಅಲ್ಲ. ಆಮೇಲೆ ಅದಕ್ಕೂ ಕಮೆಂಟ್ ನ ಬರೀತಾರೆ, ಹಂಗಾಗಿ ಹೇಳ್ತಾ ಇದ್ದೀನಿ. ನೀವು ಯೂಟ್ಯೂಬ್ ಅಲ್ಲಿ 6 ತಿಂಗಳವರೆಗೂ ಏನಾದ್ರೂ ವಿಡಿಯೋನ ಅಪ್ಲೋಡ್ ಮಾಡ್ಲಿಲ್ಲ ಅಂತಂದ್ರೆ ಚಾನಲ್ ಡಿಮಾನಿಟೈಸ್ ಮಾಡ್ತಾರೆ. ಅಷ್ಟು ಗ್ಯಾಪ್ ಎಲ್ಲ ಕೊಡಂಗಿಲ್ಲ. ಏನ್ ಮಾಡ್ತಾರೆ ಅಂತಂದ್ರೆ ತುಂಬಾ ಜನ ಚಾನಲ್ ಮಾನಿಟೈಸೇಷನ್ ಆಗೋವರೆಗೂ ಕೂಡ ತುಂಬಾ ಕಷ್ಟಪಟ್ಕೊಂಡು ವಾಚ್ ಅವರ್ನ ಮುಗಿಸ್ಕೊಂಡು ಮಾನಿಟೈಸೇಷನ್ ಎಲ್ಲ ಮಾಡ್ಕೊಂಡ್ಬಿಡ್ತಾರೆ. ಅದಾದ್ಮೇಲೆ ಅವ್ರಿಗೆ ಇಂಟ್ರೆಸ್ಟ್ ಹೋಗ್ಬಿಡುತ್ತೆ, ವಿಡಿಯೋಸ್ಗಳನ್ನ ಅಪ್ಲೋಡ್ ಮಾಡಕ್ಕೆ ಹೋಗಲ್ಲ, ತುಂಬಾ ಗ್ಯಾಪ್ ಕೊಟ್ಬಿಡ್ತಾರೆ. ತುಂಬಾ ಗ್ಯಾಪ್ ಕೊಟ್ಟಾಗ ಏನಾಗುತ್ತೆ ಅಂತಂದ್ರೆ ಮತ್ತೆ ವಿಡಿಯೋ ಮಾಡಕ್ಕೆ ಇಂಟ್ರೆಸ್ಟೇ ಬರಲ್ಲ, ನಿಜವಾಗ್ಲೂ ಬರಲ್ಲ. ಈಗ ನನ್ಗೇನೇನೆ ಲೈವ್ ಮಾಡೋದನ್ನ ನಾನು ಸ್ಟಾಪ್ ಮಾಡಾದ್ಮೇಲೆ ಈಗ ಮಾಡ್ಬೇಕು ಅಂದ್ರೂ ಕೂಡ ನನಗೆ ಇಂಟ್ರೆಸ್ಟ್ ಇಲ್ಲ, ಅಯ್ಯೋ ಬಿಡು ಅನ್ನೋ ತರ ಅನಿಸುತ್ತೆ. ವಿಡಿಯೋಗಳು ಹಂಗೇನೇನೆ, ನೀವು ಯಾವಾಗ್ಲಾದ್ರೂ ಅದು ಕಂಟಿನ್ಯೂಸ್ ಆಗಿ ಆಕ್ಟಿವ್ ಆಗಿ ಇದ್ದೀರಾ ಅಂತಂದ್ರೆ ನಿಮ್ಗೆ ಒಂದೊಂದೇ ವಿಡಿಯೋಗಳು ಹಾಕೋ ಇಂಟ್ರೆಸ್ಟ್ ಬರುತ್ತೆ. ಅದೇ ಏನಾದ್ರೂ ನೀವು ಒಂದು ವಾರ ಕಂಟಿನ್ಯೂಸ್ ಆಗಿ ವಿಡಿಯೋ ಅಪ್ಲೋಡ್ ಮಾಡೋದನ್ನ ಸ್ಟಾಪ್ ಮಾಡಿದೀರಾ ಅಂತ ಅನ್ಕೊಳ್ಳಿ, ನೆಕ್ಸ್ಟ್ ನಿಮ್ಗೆ ವಿಡಿಯೋ ಹಾಕೋದಕ್ಕೆ ಅಥವಾ ವಿಡಿಯೋ ಶೂಟ್ ಮಾಡ್ಕೊಳ್ಳೋಕೆ ಇಂಟ್ರೆಸ್ಟ್ ಬರಲ್ಲ ನಿಮ್ಗೆ, ಆ ತರ ಆಗ್ಬಿಡುತ್ತೆ. ಹಂಗ್ ಮಾಡ್ಕೊಂಡೆ ತುಂಬಾ ಜನ ಮಾನಿಟೈಸೇಷನ್ ವರ್ಗೂ ಕಷ್ಟಪಟ್ಟಿರೋರು ಮಾನಿಟೈಸೇಷನ್ ಆದ್ಮೇಲೆ ಚಾನಲ್ ವಿಡಿಯೋಗಳನ್ನೇ ಅಪ್ಲೋಡ್ ಮಾಡದೆ ಡಿಮಾನಿಟೈಸ್ ಮಾಡ್ಕೊಂಡ್ಬಿಡ್ತಾರೆ. 6 ಮಂತ್ಸ್ ವರ್ಗೂ ವಿಡಿಯೋಗಳನ್ನ ಅಪ್ಲೋಡ್ ಮಾಡಿಲ್ಲ ಅಂತಂದ್ರೆ ಚಾನಲ್ ಡಿಮಾನಿಟೈಸ್ ಆಗತ್ತೆ. ಅದಕ್ಕೇನೆ ಚಾನಲ್ ಅಲ್ಲಿ ಆಕ್ಟಿವ್ ಆಗಿರಿ. ಯಾರಾದ್ರೂ ಅಷ್ಟೇನೆ ಯೂಟ್ಯೂಬ್ ಚಾನಲ್ ಇದೆ, ನಿಮ್ದು ಮಾನಿಟೈಸೇಷನ್ ಆಗಿದೆ ಅನ್ನೋದಾದ್ರೆ ಆಕ್ಟಿವ್ ಆಗಿರಿ. ಅಟ್ಲೀಸ್ಟ್ ನಿಮ್ಮಿಂದ ಡೈಲಿ ಹಾಕಕ್ಕಾಗ್ಲಿಲ್ಲ ಅಥವಾ ವಾರಕ್ಕೊಂದು ವಿಡಿಯೋನು ಹಾಕಕ್ಕಾಗ್ಲಿಲ್ಲ ಅಂತಂದ್ರೂ ಕೂಡ ಮಂತ್ಲಿ, ತಿಂಗಳಿಗೆ ಒಂದಾದ್ರೂ ವಿಡಿಯೋ ಹಾಕಿ ನಾವು ಯೂಟ್ಯೂಬ್ ಅಲ್ಲಿ ಆಕ್ಟಿವ್ ಆಗಿ ಇದೀವಿ ಅನ್ನೋದನ್ನ ತೋರಿಸಿ ಅವರಿಗೆ. ಇಲ್ಲ ಅಂತಂದ್ರೆ ಇವ್ರು ಆಕ್ಟಿವ್ ಆಗಿಲ್ಲ ಚಾನಲ್ ಇನ್ನೇನಕ್ಕೆ ಅಂತ ಅಂದ್ಬಿಟ್ಟು ಸುಮ್ಮನೆ ಡಿಮಾನಿಟೈಸ್ ಮಾಡ್ಬಿಡ್ತಾರೆ. ಡಿಮಾನಿಟೈಸ್ ಆದ್ರೆ ಮತ್ತೆ ನೀವು ಇಂಟ್ರೆಸ್ಟ್ ಕೊಟ್ಟು ವಿಡಿಯೋಗಳನ್ನ ಅಪ್ಲೋಡ್ ಮಾಡ್ತೀನಿ ಅಂತಂದ್ರೂ ಕೂಡ ನಿಮ್ಗೆ ಚಾನಲ್ ಇರಲ್ಲ. ಮತ್ತೆ ನೀವು ಹೊಸದಾಗಿ ಮಾನಿಟೈಸೇಷನ್ ಮಾಡ್ಕೊಬೇಕಾಗತ್ತೆ. ಮತ್ತೆ ನೀವು ಸ್ಟಾರ್ಟಿಂಗ್ ಅಲ್ಲಿ ಏನ್ ಕಷ್ಟಪಟ್ಟಿರ್ತೀರಲ್ಲ ಝೀರೋ ಇಂದ ಸ್ಟಾರ್ಟ್ ಆಗತ್ತೆ. ನೀವು ಅದೇ ವಾಚ್ ಅವರ್ನ ಕಂಪ್ಲೀಟ್ ಮಾಡ್ಕೊಳ್ಳೋಕೆ ಮತ್ತೆ ಕಷ್ಟಪಡಬೇಕು, ಮತ್ತೆ ಸೈಕಲ್ ಹೊಡಿಬೇಕು. 4000 ಕಂಪ್ಲೀಟ್ ಮಾಡ್ಕೊಂಡು ವಾಚ್ ಅವರ್ನ ಅಂದ್ರೆ ಏನು ಮಾನಿಟೈಸೇಷನ್ ಮಾಡ್ಕೊಂಡು ಮತ್ತೆ ಡಬಲ್ ಕೆಲಸ ಆಗತ್ತೆ. ಅದಕ್ಕೇನೆ ಒಂದ್ಸಲಿ ಮಾನಿಟೈಸೇಷನ್ ಮಾಡ್ಕೊಳಕ್ ಅಷ್ಟು ಕಷ್ಟಪಟ್ಟಿರ್ತೀರಾ ಅಂತ ಅಂದ್ಮೇಲೆ ಅದನ್ನ ಕಳ್ಕೊಳಕ್ ಹೋಗ್ಬೇಡಿ. ಅಟ್ಲೀಸ್ಟ್ ವಾರದಲ್ಲಿ ಒಂದು ಇಲ್ಲ ತಿಂಗಳಲ್ಲಿ ಒಂದಾದ್ರೂ ವಿಡಿಯೋನ ಹಾಕೊಂಡು ಆಕ್ಟಿವ್ ಆಗಿ ಇಟ್ಕೊಳ್ಳಿ. ಚಾನಲ್ನ ಡಿಮಾನಿಟೈಸ್ ಮಾಡ್ಕೊಳ್ಳೋವರೆಗೂ ತಗೊಂಡು ಹೋಗ್ಬೇಡಿ. ಇದು ತುಂಬಾ ಜನಕ್ಕೆ ಗೊತ್ತಿಲ್ಲ, ಇನ್ನೂ ಕೂಡ ಗೊತ್ತಿಲ್ಲ ತುಂಬಾ ಜನಕ್ಕೆ. ಅದರಲ್ಲೂ ಹೊಸದಾಗಿ ಚಾನಲ್ಗಳು ಸ್ಟಾರ್ಟ್ ಮಾಡ್ಕೊಂಡಿರೋರು ಎಲ್ಲರಿಗೂ ಕೂಡ ಇದ್ರ ಬಗ್ಗೆ ಗೊತ್ತಿಲ್ಲ. ಮಾನಿಟೈಸೇಷನ್ ಮುಂಚೆ ಹೆಂಗಿದ್ರು ನಡೆಯುತ್ತೆ ಅವಾಗ, ಯಾಕಂದ್ರೆ ಇನ್ನೂ ಮಾನಿಟೈಸೇ ಆಗಿಲ್ಲ ಅಂತಂದಾಗ ಹಾಕಿದ್ರು ಹಾಕದೆ ಹೋದ್ರು ಏನಾದ್ರೂ ನಡೆಯುತ್ತೆ. ಮಾನಿಟೈಸೇಷನ್ ಒಂದ್ಸರಿ ಮಾಡ್ಕೊಂಡಿದ್ದೀರಾ ಅಂತಂದ್ರೆ ಅದನ್ನ ಡಿಮಾನಿಟೈಸ್ ಮಾಡ್ಕೊಳಕ್ ಹೋಗ್ಬೇಡಿ. ಡಿಮಾನಿಟೈಸ್ ಮಾಡ್ಕೊಂಡಾಗ ಮತ್ತೆ ಝೀರೋ ಇಂದ ಶುರು ಮಾಡ್ಕೊಂಡು ಮಾಡ್ಬೇಕು, ಅವಾಗ ಇನ್ನೂ ಕಷ್ಟ, ಅದಾಗದೆ ಇರೋ ಕೆಲಸ. ಹಂಗೆಲ್ಲ ಮಾಡ್ಕೊಳಕ್ ಹೋಗ್ಬೇಡಿ ಅನ್ನೋದಕ್ಕೋಸ್ಕರ ಅಷ್ಟೇ ಇವತ್ತು ಈ ವಿಡಿಯೋನ ಮಾಡಿದ್ದು. ಆದಷ್ಟು ಯೂಟ್ಯೂಬ್ ಅಲ್ಲಿ ಆಕ್ಟಿವ್ ಆಗಿರಿ. ಆಮೇಲೆ ಶಾರ್ಟ್ಸ್ಗಳನ್ನ ಹಾಕೊಂಡಿರ್ಬೋದಾ ಅಂತಂದ್ರೆ ಶಾರ್ಟ್ಸ್ಗಳೆಲ್ಲ ಲೆಕ್ಕಕ್ಕೆ ಬರಲ್ಲ ನಿಮ್ಗೆ. ಏನು ಲಾಂಗ್ ವಿಡಿಯೋಸೇ ಲೆಕ್ಕಕ್ಕೆ ಬರೋದು. ಯಾಕೆ ಅಂತಂದ್ರೆ ವಾಚ್ ಅವರ್ ಲೆಸ್ ಆಗುತ್ತೆ. ನೀವೇನಾದ್ರೂ ವಿಡಿಯೋಸ್ಗಳನ್ನ ಅಪ್ಲೋಡ್ ಮಾಡಿಲ್ಲ ಅಂತಂದ್ರೆ ನೀವು ಅಲ್ಲಿ ತನಕ ಮಾಡ್ಕೊಂಡಿರೋ ವಾಚ್ ಅವರ್ಸ್ಗಳು ಲೆಸ್ ಆಗ್ತಾ ಬರ್ತಾ ಇರುತ್ತೆ. ಮಾನಿಟೈಸೇಷನ್ ಮುಗಿದ್ಮೇಲೆ ವಾಚ್ ಅವರ್ ಏನಕ್ಕೆ ಅಂತಂದ್ರೆ ವಾಚ್ ಅವರ್ ಇಂಪಾರ್ಟೆಂಟ್ ಇದೆ. ವಾಚ್ ಅವರ್ ಇಂಪಾರ್ಟೆಂಟ್ ಇರೋದಕ್ಕೆ ಅಲ್ವಾ ಅದು ಇನ್ನೂ ವಾಚ್ ಅವರ್ ತೋರಿಸ್ತಾ ಇರುತ್ತೆ ನಮ್ಗೆ. ಇಲ್ಲ ಅಂತಂದ್ರೆ ಮಾನಿಟೈಸೇಷನ್ ಮುಗ್ದಾಗ್ಲೇ ವಾಚ್ ಅವರ್ನ ತೆಗೆದಾಕ್ಬೋದಲ್ವಾ ಯೂಟ್ಯೂಬ್ ಅವರು. ಅದ್ ಯಾಕೆ ಇನ್ನೂ ಇಟ್ಟಿರ್ತಾರೆ ಅಂತಂದ್ರೆ ಅದು ಕೌಂಟ್ ಬೇಕಿರುತ್ತೆ ವಾಚ್ ಅವರ್. ನಿಮ್ಮ ಪ್ರತಿಯೊಂದು ವಿಡಿಯೋಗಳನ್ನು ಎಷ್ಟು ಆವರೇಜ್ ವ್ಯೂ ಡ್ಯೂರೇಷನ್ ಅಲ್ಲಿ ನೋಡ್ತಿದ್ದಾರೆ ಅಂತ ಗೊತ್ತಾಗದೆ ನಮ್ಗೆ ವಾಚ್ ಅವರ್ ಎಷ್ಟು ಹೋಗ್ತಾ ಇದೆ ಅದ್ರಲ್ಲಿ ಗೊತ್ತಾಗುತ್ತೆ ನಮ್ಮ ವಿಡಿಯೋಗಳನ್ನ ಯಾರು ಎಷ್ಟೆಷ್ಟು ನೋಡ್ತಾ ಇರ್ತಾರೆ ಅನ್ನೋದು. ಅದಕ್ಕೆ ಅಲ್ವಾ ವಾಚ್ ಅವರ್ ಇಂಪಾರ್ಟೆಂಟ್ ಇರೋದು. ನೀವೇನಾದ್ರೂ ಏನೋ ವಿಡಿಯೋಗಳನ್ನ ಅಪ್ಲೋಡ್ ಮಾಡೋದನ್ನ ಸ್ಟಾಪ್ ಮಾಡಿದಾಗ ವಾಚ್ ಅವರ್ ಕೂಡ ಕಮ್ಮಿ ಆಗ್ತಾ ಬರುತ್ತೆ. ಮತ್ತೆ ನೀವು ವಾಚ್ ಅವರ್ನ ಮಾಡ್ಕೊಬೇಕು ಅಂದಾಗ ವಿಡಿಯೋಗಳನ್ನ ಅಪ್ಲೋಡ್ ಮಾಡಲೇಬೇಕಾಗತ್ತೆ. ಅದಕ್ಕೇನೆ ಆ ಥರ ಎಲ್ಲ ಮಾಡ್ಕೊಳಕ್ ಹೋಗ್ಬೇಡಿ. ಆದಷ್ಟು ಯೂಟ್ಯೂಬ್ ಅಲ್ಲಿ ಆಕ್ಟಿವ್ ಆಗಿರಿ. ನೀವು ಒಂದ್ಸರಿ ಚಾನಲ್ನ ಸ್ಟಾರ್ಟ್ ಮಾಡಿ ಮಾನಿಟೈಸೇಷನ್ ಮಾಡ್ಕೊಂಡಿದ್ದೀರಾ ಅಂತಂದ್ರೆ ಸಾಧ್ಯ ಆದಷ್ಟು ಯಾವಾಗ ಆಗುತ್ತೋ ಆವಾಗ ಒಂದೊಂದು ವಿಡಿಯೋಗಳನ್ನ ಹಾಕೊಂಡು ಆಕ್ಟಿವ್ ಆಗಿರಿ. ಸುಮ್ಮನೆ ಕಷ್ಟಪಟ್ಟಿರೋ ಚಾನಲ್ನ, ಕಷ್ಟಪಟ್ಟು ಮಾನಿಟೈಸೇಷನ್ ಮಾಡ್ಕೊಂಡಿರೋ ಚಾನಲ್ನ ಡಿಮಾನಿಟೈಸ್ ಮಾಡ್ಕೊಬೇಡಿ. ಓಕೆನಾ? ಇದು ಇವತ್ತಿನ ವಿಷಯ. ಅರ್ಥ ಆಗಿದೆ ಅಂತ ಅನ್ಕೊಂಡಿದೀನಿ. ಅರ್ಥ ಆಗಿದ್ರೆ, ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ. ತುಂಬಾ ಜನ ಲೈಕ್ ಕೊಡ್ತಾ ಇಲ್ಲ ವಿಡಿಯೋಗೆ. ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕಮೆಂಟ್ ಮಾಡಿ ಹೇಳಿ ವಿಷಯ ಹೆಂಗ್ ಅನಿಸ್ತು, ನಿಮಗೆ ಮುಂಚೆನೆ ಗೊತ್ತಿತ್ತೋ ಇಲ್ವೋ ಇದ್ರ ಬಗ್ಗೆ ಅನ್ನೋದನ್ನ ನನಗೆ ಕಮೆಂಟ್ ಮಾಡಿ ಹೇಳಿ, ಆಯ್ತಾ? ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಮಿಸ್ ಮಾಡ್ಕೊಂತಾ ಇರಿ. ಥ್ಯಾಂಕ್ ಯು ಸೋ ಮಚ್. ಟೇಕ್ ಕೇರ್. ಬೈ ಬಾಯ್.